ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಇವತ್ತು ನನ್ನ ಮುಂದೆ ಐಕ್ಯೂನವರು ಹೊಸದಾಗಿ ಲಾಂಚ್ ಮಾಡಿದಂಥ ಐಕ್ಯೂ 15 ಸ್ಮಾರ್ಟ್ಫೋನ್ ಇದೆ. ನಂಗನ್ನಿಸ್ದಂಗೆ ಈ ಸ್ಮಾರ್ಟ್ಫೋನ್ನ ಐಕ್ಯೂನವರು ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಆಗಿ ಒಂದು 60,000 ರೂಪಾಯಿ ರೇಂಜಿಗೆ ಲಾಂಚ್ ಮಾಡ್ಬೋದು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಗೇಮಿಂಗ್ ಆಡ್ತೀನಿ, ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದರ ಕೆಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಮತ್ತೊಂದು ಬ್ಯಾಕ್ ಕವರು, ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಕಪ್ಪು ಬಣ್ಣದ ಬ್ಯಾಕ್ ಕವರು. ಇದ್ರ ಕೆಳಗಡೆ 100 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದೆ. ನಂತರ USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ. ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ನೋಡ್ತಾ ಇದ್ದೀರಾ, ಹೆವಿ ಪ್ರೀಮಿಯಮ್ ಆಗಿದೆ. ಬಿಲ್ಡ್ ಕೂಡ ತುಂಬ ಸಾಲಿಡ್ ಆಗಿದೆ. ಈ ಸ್ಮಾರ್ಟ್ಫೋನ್ 216 ಗ್ರಾಮ್ ವೇಟ್ ಇದೆ ಮತ್ತು 8.14 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಸ್ಕಾಚ್ ಗ್ಲಾಸ್ ಸಿಗ್ತದೆ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸ್ ಅಂತ ಅನ್ಬೋದು. ಫ್ರಂಟಲ್ಲಿ ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಪಕ್ಕ ಬೆಳಕಿಗಿಡಿದ್ರೆ ಒಂದೇನೋ ಸೆನ್ಸಾರು ಡಿಸ್ಪ್ಲೇ ಹಿಂದೆ ಇರೋ ರೀತಿ ಕಾಣುತ್ತೆ. ಯೂನಿಫಾರ್ಮ್ ಬೆಸಲ್ಸು ಸಖತ್ತಾಗಿ ಕಾಣುತ್ತೆ ಫ್ರಂಟಿಂದ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಇದು ಕೂಡ ಗ್ಲಾಸು, ಸೊ ಫೈಬರ್ ಗ್ಲಾಸ್ ಅಂತ ಕರೀತಾರೆ. ಸ್ಮಡ್ಜಸ್ಸು ಬೆಳಕಿಗಿಡಿದ್ರೆ ಲೈಟಾಗಿ ಕಾಣುತ್ತೆ. ಈ ಫೋನ್ನ ಹಿಂದೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಜೊತೆಗೆ ಈ ಕ್ಯಾಮ್ರಾ ಬಂಪ್ನ ಸೈಡಲ್ಲಿ ನಮಗೆ ಹ್ಯಾಲೋ ಲೈಟ್ ಅಂತ ಕೊಟ್ಟಿದ್ದಾರೆ, ಆಯಿತಾ, ಮಾನ್ಸ್ಟರ್ ಹ್ಯಾಲೋ ಲೈಟ್. ಇದನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ನೋಟಿಫಿಕೇಷನ್ ಲೈಟ್ ರೀತಿಯಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಮ್ಯೂಸಿಕ್ ಪ್ಲೇ ಆಗ್ತಿರಬೇಕಾದ್ರೆ ಇದು ಆನ್ ಆಗೋ ರೀತಿ, ನೋಟಿಫಿಕೇಷನ್ ಬಂದಾಗ ಆನ್ ಆಗೋ ರೀತಿ, ಸೊ ಮಲ್ಟಿಪಲ್ ರೀತಿಯಲ್ಲಿ ನೀವು ಇದನ್ನು ಕಸ್ಟಮೈಸ್ ಮಾಡ್ಕೊಬೋದು. ಇನ್ನು ಈ ಫೋನಲ್ಲಿ ನಮಗೆ USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು, ನ್ಯಾನೋ ಸಿಮ್ಮನ್ನು ಹಾಕೊಬೋದು ಮತ್ತು IR ಬ್ಲಾಸ್ಟರ್ನ ಸಹ ಈ ಫೋನಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ IP68, IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ನಮಗೆ ಸಿಗ್ತಾ ಇದೆ. ಒಟ್ಟಿನಲ್ಲಿ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 2 ಕಲರಲ್ಲಿ ಲಾಂಚ್ ಆಗ್ತದೆ. ಒಂದು ಈ ಕಪ್ಪು ಬಣ್ಣದ್ದು ಮತ್ತು ಇನ್ನೊಂದು ಲೆಜೆಂಡ್ ವೈಟ್ ಕಲರಿಂದು ಬರುತ್ತೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಚೆನ್ನಾಗಿದೆ, ಸಾಲಿಡ್ ಆಗಿದೆ. ಅಲ್ಯೂಮಿನಿಯಂ ಫ್ರೇಮ್ ಕೊಟ್ಟಿದ್ದಾರಲ್ಲ, ಸೊ ಅದು ಕೈಲಿಟ್ಕೊಂಡಾಗ ಒಂದು ಫೀಲ್ನೇ ಚೇಂಜ್ ಮಾಡುತ್ತೆ, ಒಂದು ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.85 ಇಂಚಿಂದು ಕ್ವಾಡ್ HD ರೆಸೊಲ್ಯೂಷನ್ ಹೊಂದಿರುವಂಥ ಸ್ಯಾಮ್ಸಂಗ್ ಡಿಸ್ಪ್ಲೇ ಆಯಿತಾ. ಒಳ್ಳೆ ಡಿಸ್ಪ್ಲೇ, LTPO ಡಿಸ್ಪ್ಲೇ. ಇದು 144 ವರ್ಟ್ಸ್ನ ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ನಮಗೆ ಸಿಮಿಲರ್ ಡಿಸ್ಪ್ಲೇ iPhone 17 Proನಲ್ಲೂ ಕೂಡ ನೋಡೋಕ್ಕೆ ಸಿಗುತ್ತೆ. ಇನ್ನೊಂದೇನಪ್ಪ ಅಂದರೆ ಇವರು ಈ ಡಿಸ್ಪ್ಲೇ ಮೇಲೆ ಹಾಕಿರುವಂಥ ಸ್ಕ್ರೀನ್ ಗಾರ್ಡಲ್ಲಿ ನಮಗೆ ಆ್ಯಂಟಿ ರಿಫ್ಲೆಕ್ಟಿವ್ ಫಿಲ್ಮ್ ಸಿಗ್ತಾಯಿದೆ. ಸೊ ಏನಾದರೂ ಹಿಂದ್ಗಡೆ ಏನಾದರೂ ಆರ್ಚ್ ಲೈಟ್ ಇದ್ದರೆ ನಿಮಗೆ ಈ ಸ್ಕ್ರೀನ್ ಗಾರ್ಡು ಸ್ವಲ್ಪ ಕಟ್ ಡೌನ್ ಮಾಡುತ್ತೆ ಅದನ್ನು, ಆಯಿತಾ. ಸೊ ಒಳ್ಳೆಯ ವಿಷಯ. ಇನ್ನು ಈ ಫೋನ್ ತುಂಬ ಬ್ರೈಟಾಗಿ ಸಹ ಇದೆ. ಹೈ ಬ್ರೈಟ್ನೆಸ್ ಮೋಡಲ್ಲಿ 2600 ನಿಟ್ಸ್ ತನಕ ಬ್ರೈಟ್ ಆದರೆ ಪೀಕ್ ಬ್ರೈಟ್ನೆಸ್ಸು ಲಿಟ್ರಲಿ 6000 ನಿಟ್ಸ್ ತನಕ ಹೋಗುತ್ತೆ. ಸೂಪರ್ ವಿಷಯ. ನಮ್ಮ ದೇಶದ ಬ್ರೈಟೆಸ್ಟ್ ಡಿಸ್ಪ್ಲೇ ಅಂತ ಕೂಡ ಐಕ್ಯೂನವರು ಅಂತಾರೆ. ಈ ಫೋನಲ್ಲಿ HDR10+ ಇದೆ ಮತ್ತು ಡಾಲ್ಬಿ ವಿಷನ್ನ ಕೂಡ ಕೊಟ್ಟಿದ್ದಾರೆ ಮತ್ತು ಟ್ರಿಪಲ್ ಆಂಬಿಯಂಟ್ ಲೈಟ್ ಸೆನ್ಸರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ನಿಮ್ಮ ಫೋನ್ನ ಡಿಸ್ಪ್ಲೇ ಆಟೋಮೆಟಿಕ್ ಆಗಿ ಎನ್ವಿರಾನ್ಮೆಂಟಲ್ ಲೈಟಿಗೆ ತಕ್ಕಂಗೆ ಅಡ್ಜಸ್ಟ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಅದು ಕೂಡ 3, ಎಲ್ಲ ಫೋನ್ಗಳಲ್ಲಿ 3 ಕೊಡಲ್ಲ, ಆಯಿತಾ. ಇಂಡಸ್ಟ್ರಿಯಲ್ಲಿ ಸದ್ಯಕ್ಕೆ ಇದೊಂದೇ ಫೋನಲ್ಲಿ ಅಂತಿರೋದು. ಮತ್ತು ವೆಟ್ ಟಚ್ ಸಹ ಇದೆ. ಕೈ ಒದ್ದಾಗಿರೂ ಸಹ ಈ ಫೋನ್ ಡಿಸ್ಪ್ಲೇನ ಯೂಸ್ ಮಾಡ್ಬೋದು. ಡಿಸ್ಪ್ಲೇ ಟಾಪ್ ನಾಚ್ ಇದೆ, ತಲೆ ಕೆಡಿಸ್ಕೊಂಬಿಡಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 2 ವೇರಿಯಂಟು, 12 GB ರ್ಯಾಮು, 256 GB ಸ್ಟೋರೇಜು, ಮತ್ತು ಇನ್ನೊಂದು 16 GB ರ್ಯಾಮ್ ಮತ್ತು 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ಅಲ್ಟ್ರಾ ರ್ಯಾಮು, ತುಂಬ ಫಾಸ್ಟ್ ರೀಡ್ ರೈಟ್ ಇರುತ್ತೆ. ಮತ್ತು ಸ್ಟೋರೇಜ್ ಟೈಪ್ ಕೂಡ ಅಷ್ಟೇ UFS 4.1 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಮತ್ತೊಮ್ಮೆ ಮೋಸ್ಟ್ ಪವರ್ಫುಲ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್, ಸ್ನ್ಯಾಪ್ಡ್ರ್ಯಾಗನ್ 8 Elite
Gen 5 ಪ್ರೋಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಲಿಟ್ರಲಿ 37 ಲಕ್ಷ ಅಂತದ್ದು ಸ್ಕೋರ್ನ ಕೊಡ್ತಾರೆ. 37 ಲಕ್ಷ, ಒನ್ ಆಫ್ ದ ಹೈಯೆಸ್ಟ್, ನಾವು ಇಲ್ಲಿವರೆಗೆ ಟ್ರೈ ಮಾಡಿರೋದ್ರಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಸ್ಕೋರನ್ನು ಕೊಟ್ಟಿರುವಂಥ ಸ್ಮಾರ್ಟ್ಫೋನ್ ಇದು. ನಾವು ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ಬ್ಯಾಟರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನು ಒಂದು 10% ಲೆವೆಲ್ಗಾದರೆ ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ 51 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಕಂಪ್ಯಾರಿಟಿವ್ಲಿ ಬೇರೆ ಫೋನಿಗೆ ನೋಡಿಕೊಂಡ್ರೆ ಈ ಪ್ರೊಸೆಸರ್, ಈ ಒಂದು ಪರ್ಟಿಕ್ಯುಲರ್ ಫೋನು ಸ್ವಲ್ಪ ಕಡಿಮೆ ಹೀಟ್ ಆಯಿತು ಅಂತ ಅನ್ಬೋದಾಯ್ತಾ. ಸೊ ಈ ಫೋನ್ ಕೂಲಾಗೇ ಇತ್ತು ಕಂಪ್ಯಾರಿಟಿವ್ಲಿ, ಆಯಿತಾ. ಮತ್ತು ನಾವು ಇದರಲ್ಲಿ ಗೀಕ್ ಬೆಂಚನ್ನು ಕೂಡ ಟ್ರೈ ಮಾಡಿದ್ವು. ಸಿಂಗಲ್ ಕೋರ್ ಒಂದು 3,500 ರೇಟಿಂಗು, ಮಲ್ಟಿ ಕೋರು ಅಪ್ರಾಕ್ಸಿಮೇಟ್ಲಿ 10,000 ಮತ್ತು ಜಿ ಪಿ ಯು ಸ್ಕೋರು 23,834 ಸ್ಕೋರ್ನ ಕೊಡ್ತು. ಹೆವಿ ಗೇಮರ್ಸ್ಗಳಿಗೆ ಹೇಳಿ ಮಾಡಿಸಿದ ಪ್ರೋಸರ್ ಅಂತ ಅನ್ಬೋದು. ಇದರ ಜೊತೆಗೆ ಗೇಮಿಂಗ್ಗೆ ಅಂತಲೇ ಒಂದು ಡೆಡಿಕೇಟೆಡ್ ಚಿಪ್ ಇದೆ, Q3 ಸೂಪರ್ ಕಂಪ್ಯೂಟಿಂಗ್ ಚಿಪ್ ಅಂತ. ಇದು ನೀವು ಆಡ್ತಿರ್ಬೇಕಾದ್ರೆ ಗೇಮನ್ನು ಫ್ರೇಮ್ ರೇಟನ್ನು ಇಂಪ್ರೂವ್ ಮಾಡುತ್ತೆ. ನಾವು ಇದರಲ್ಲಿ BGMIನ ಟೆಸ್ಟ್ ಮಾಡಿದ್ವು. ಇದರಲ್ಲಿ ಸ್ಮೂತಲ್ಲಿ ಅಪ್ ಟು ಅಲ್ಟ್ರಾ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ. ಅಂದರೆ ನೇಟಿವ್ BGMI 120 FPS ಪ್ಲೇ ಆಗುತ್ತೆ. ಸೊ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಬಟರಿ ಸ್ಮೂತ್ ಇತ್ತು. ಸೊ ಈ ಡಿಸ್ಪ್ಲೇ 144 ಹರ್ಟ್ಸ್ ಆಗಿರೋದ್ರಿಂದ ಇನ್ನೂ ಅಡಿಷ್ನಲ್ ಫ್ರೇಮ್ಸನ್ನು ಈ ಒಂದು Q3 ಚಿಪ್ಪು ಆ್ಯಡ್ ಮಾಡುತ್ತೆ, ಇನ್ನೂ ಸ್ಮೂತ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಮ್ಯಾಕ್ಸಿಮಮ್ ಅಂತಂದರೆ BGMIನಲ್ಲಿ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಇದು ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಕೊಡ್ತು. ನಾವಿದರಲ್ಲಿ ಕಾಲ್ ಆಫ್ ಡ್ಯೂಟಿಯನ್ನು ಕೂಡ ಟೆಸ್ಟ್ ಮಾಡಿದ್ವು. ಸೊ ಹೈಯೆಸ್ಟ್ ಸೆಟ್ಟಿಂಗಲ್ಲಿ ಫುಲ್ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಲಿಟ್ರಲಿ ನಾವು ಈ ಗೇಮ್ ಆಡಬೇಕಾದ್ರೆ ಲೆಫ್ಟಲ್ಲಿ ನಮಗೆ ಒಂದು ಟಾಸ್ಕ್ ಬಾರ್ ಗೇಮಿಂಗಿಂದು ಒಂದು ಸೆಟ್ಟಿಂಗ್ ಓಪನ್ ಆಗುತ್ತೆ. ಇದರಲ್ಲಿ ಕ್ಯೂ ಚಿಪ್ ಝೋನ್ ಅಂತ ಇದೆ, ಆಯಿತಾ. ಸೊ ಇದರಲ್ಲಿ ನಮಗೆ ಸೂಪರ್ ರೆಸೊಲ್ಯೂಷನ್ ಆ್ಯಂಡ್ ಫ್ರೇಮ್ ರೇಟು, ಅಂದರೆ ರೆಸೊಲ್ಯೂಷನ್ನ, ಪಿಕ್ಸೆಲ್ ಡೆನ್ಸಿಟಿ, ಅಂದರೆ ನೀವು ಆಡ್ತಿರ್ಬೇಕಾದ್ರೆ ಒಂದು ಪಿಕ್ಸೆಲ್ ಕ್ವಾಲಿಟಿಯನ್ನು ಕೂಡ ನಮಗೆ ಇಂಪ್ರೂವ್ ಮಾಡುತ್ತೆ ಮತ್ತು ಫ್ರೇಮ್ ರೇಟನ್ನು ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಮತ್ತು ಗೇಮ್ ವಿಜುವಲ್ ಅನೌನ್ಸ್ಮೆಂಟನ್ನು ಕೂಡ ನೀವು ಇಲ್ಲಿ ಮಾಡ್ಬೋದು. ಸೊ ತೋರಿಸ್ತಾ ಇದ್ದೀನಿ, ಮಲ್ಟಿಪಲ್ ಆಪ್ಷನ್ಸ್ಗಳು ನಮಗೆ ಸಿಗುತ್ತೆ. ಸೊ ನೀವು ಗೇಮ್ ಆಡಬೇಕಾದ್ರೆ ಫುಲ್ ಕಲರ್ ಪಾಪ್ ಆಗೋ ರೀತಿ ಇಲ್ಲೇ ನೀವು ನೋಡಿ ಗೇಮ್ ಲೆಫ್ಟಿಗೆ ಸ್ಲೈಪ್ ಮಾಡಿದ್ರೆ ನಿಮಗೆ ಎಲ್ಲ ಆಪ್ಷನ್ಗಳು ಸಿಕ್ಬಿಡುತ್ತೆ. ಇನ್ನು ಗೇಮ್ ಟೂಲಿಗೆ ಬಂತು ಅಂದರೆ ಮೋಷನ್ ಕಂಟ್ರೋಲ್ ಆಪ್ಷನ್ ಎಲ್ಲ ಇದೆ. ಮೋಷನ್ನೇ ಅಡಿಷ್ನಲ್ ಬಟನ್ ರೀತಿ ನಾವು ಯೂಸ್ ಮಾಡ್ಕೊಬೋದು. ಮತ್ತು ಮಲ್ಟಿ ಟಚ್ ಪ್ರಿವೆನ್ಷನ್, ಮಿಸ್ ಆಗಿ ಇನ್ನೊಂದು ಫಿಂಗರ್ ಟಚ್ ಆಗದಂಗೆ ಇಲ್ಲೆಲ್ಲ ಆಪ್ಷನ್ನ ಆನ್ ಮಾಡ್ಕೊಳ್ಳೋದು ಕೊಟ್ಟಿದ್ದಾರೆ, ಆಯಿತಾ. ಕಾಲ್ಸ್ ಬಂತು ಅಂದರೆ ನೀವು ಗೇಮ್ ಮಾಡ್ತಿರ್ಬೇಕಾದ್ರೆ ಅದು ಬ್ಯಾಕ್ಗ್ರೌಂಡಲ್ಲೇ ಇರೋ ರೀತಿ, ನಿಮ್ಮ ಗೇಮಿಗೆ ಏನು ಇಂಟ್ರಪ್ಟ್ ಮಾಡಿದ ರೀತಿ ಎಲ್ಲ ಆಪ್ಷನ್ಗಳು ನಮಗೆ ಒಂದು ಗೇಮ್ ಟೂಲ್ ಸಿಗ್ತದೆ. ಹೆವಿ ಯೂಸ್ ಆಗುವಂಥ ಫೀಚರ್ ಗೇಮರ್ಸ್ಗಳಿಗೆ. ಮತ್ತು ಆ್ಯಪ್ಟಿಕ್ ಡ್ಯುಯಲ್ ಆಕ್ಸಿಯಲ್ ಮೋಟರ್ ಇದೆ, ಆಯಿತಾ. ಸೊ ವೈಬ್ರೇಷನ್ ತುಂಬ ರಿಯಲಿಸ್ಟಿಕ್ಕಾಗಿ ಅನಿಸುತ್ತೆ, ಸೂಪರ್ ವಿಷಯ. ಮತ್ತು ಈ ಗೇಮ್ ಟೂಲಲ್ಲಿ ಲೈವ್ ಸ್ಟ್ರೀಮ್ ಮಾಡುವಂಥ ಫೀಚರು ಫಸ್ಟ್ ಟೈಮ್ ಐಕೋನಲ್ಲಿ ನಮಗೆ ನೋಡೋಕ್ಕೆ ಸಿಗ್ತದೆ. ಇಲ್ಲಿಂದನೇ ನೀವು ಲೈವ್ ಸ್ಟ್ರೀಮನ್ನು ಯೂಟ್ಯೂಬ್ಗೋ ಫೇಸ್ಬುಕ್ಕೋ ಎಲ್ಲಿ ಬೇಕಾದರೂ ನೀವು ಮಾಡಬಹುದು. ಮತ್ತು ಅವ್ರು ಹೇಳೋ ಪ್ರಕಾರ ಇದರಲ್ಲಿ ಕ್ರಯೋ ವೆಲಾಸಿಟಿ ಕೂಲಿಂಗ್ ಸಿಸ್ಟಮ್ ಏನೋ ಇದೆಯಂತೆ. 8,000 mm² ವೇಪರ್ ಚೇಂಬರ್ನ ಕೂಡ ಕೊಟ್ಟಿದ್ದಾರೆ. ಸೊ ಈ ಫೋನ್ನ ತುಂಬ ಕೂಲಾಗಿಟ್ಟಿರುತ್ತೆ ಅಂತ ಅಂತಾರೆ. ಓವರಾಲ್ ಪರ್ಫಾರ್ಮೆನ್ಸ್ ಈ ಫೋನಿಂದು ಟಾಪ್ ನಾಚ್, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಗೇಮರ್ಸ್ಗಳಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನಲ್ಲಿ ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸರ್, f1.88 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದು ಸೋನಿ IMX921 ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ, ಆಯಿತಾ. ಡೇ ಲೈಟಲ್ಲಿ ಚೆನ್ನಾಗಿ ಬರುತ್ತೆ. ಆ ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇದು ಗೇಮರ್ಸ್ಗಳಿಗೆ ಮಾಡಿರುವಂಥ ಫೋನ್, ಆಯಿತಾ. ಸೊ ಕ್ಯಾಮ್ರಾ ಪರವಾಗಿಲ್ಲ, ಆಯಿತಾ, ತೋರಿಸ್ತಾ ಇದ್ದೀನಿ, ಸುಮಾರಾಗಿದೆ. ಇನ್ನು ಪೆರಿಸ್ಕೋಪಿಕ್ ಲೆನ್ಸನ್ನು ಕೂಡ ಕೊಟ್ಟಿದ್ದಾರೆ. 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಕ್ಯಾಮ್ರಾ, 50 MP. ಸೊ ಇದು ಕೂಡ ತುಂಬ ಝೂಮ್ ಮಾಡುತ್ತೆ. ಪೋರ್ಟ್ರೇಟ್ ಶಾಟ್ಸ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಅಂತ ಅನ್ನಿಸ್ತು ನನಗೆ. ಮತ್ತು ಇನ್ನೊಂದು 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ, ಆಯಿತಾ. ಒಟ್ಟಿನಲ್ಲಿ ನೋಡ್ರಪ್ಪ, ಕ್ಯಾಮ್ರಾ ಓಕೆ, ಆಯಿತಾ, ಚೆನ್ನಾಗಿದೆ, ಒಂದು ಲೆವೆಲಿಗೆ ಚೆನ್ನಾಗಿದೆ. ನಿಮಗೆ ಗೇಮರ್ಸ್ಗಳಿಗೆ ಅಂತ ತಲ್ಲಿಡ್ಕೊಂಡು ಈ ಫೋನ್ನ ಮಾಡಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ. ಇದು ಸೋನಿ IMX709 ಸೆನ್ಸಾರು. ಪ್ರೀವಿಯಸ್ ಐಕು ಫೋನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಸೆಲ್ಫಿ ಕ್ಯಾಮ್ರಾ ಆ್ಯಕ್ಚುಲಿ ತುಂಬ ಇಂಪ್ರೂವ್ ಆಗಿದೆ, ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈವನ್ ಲೋ ಲೈಟಲ್ಲೂ ಕೂಡ ಅನೌನ್ಸ್ ಮಾಡಿ ಒಂದು ಒಳ್ಳೆ ಔಟ್ಪುಟನ್ನು ಕೊಡ್ತಾ ಇದೆ ಅಂತ ಅನ್ನಿಸ್ತು. ಓವರಾಲ್ ಫುಲ್ ಕಂಪ್ಲೀಟ್ ಕ್ಯಾಮ್ರಾ ನಂಗೆ ಅನ್ನಿಸ್ದಂಗೆ
ಪ್ರೀವಿಯಸ್ ಜನ್ರೇಷನ್ಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಪ್ರೊಸೆಸಿಂಗಲ್ಲೂ ಕೂಡ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇನ್ನು ಕ್ಯಾಮ್ರಾ ಯು ಐಗೆ ಬಂತು ಅಂತ ಅಂದರೆ ಕೆಳಗಡೆಯಿಂದ ಸ್ವೈಪ್ ಮಾಡಿದ್ರೆ ಹ್ಯೂಮನಿಸ್ಟಿಕ್ ಸ್ಟ್ರೀಟ್ ಫೋಟೋಗ್ರಫಿ ಕ್ಯಾಮ್ರಾ ಮೋಡಿಗೆ ಸ್ವಿಚ್ ಆಗುತ್ತೆ. ಸೊ ಡಿಫ್ರೆಂಟ್ ಯು ಐ ಬರುತ್ತೆ ಆಯಿತಾ. ಸೊ ಪ್ರೀವಿಯಸ್ ಫೋನ್ಸ್ಗಳಲ್ಲೂ ಕೂಡ ಈ ಒಂದು ಫೀಚರ್ ಇತ್ತು. ನಮಗೆ ಇದರಲ್ಲಿ ಲ್ಯಾಂಡ್ಸ್ಕೇಪು, ನೈಟ್ ಮೋಡು, ಅಲ್ಟ್ರಾ ಎಚ್ ಡಿ ಡಾಕ್ಯುಮೆಂಟನ್ನು ಶೂಟ್ ಮಾಡುವಂಥದ್ದು, ಸೂಪರ್ ಮೂನ್ ಮೋಡು, ಪ್ರೋ ಮೋಡ್ ಪ್ರತಿಯೊಂದು ಕೂಡ ಸಿಗ್ತಾ ಇದೆ. ಇನ್ನು ಕೆಲವೊಂದು ಫಿಲ್ಟರ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಇನ್ನು ಎ ಐ ಫೀಚರಿಗೆ ಬಂತು ಅಂದರೆ ಸೀಸನಲ್ ಪೋರ್ಟ್ರೇಟ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ನೀವು ಫೋಟೋ ತೆಗೆದ ಮೇಲೆ ಅದನ್ನು ಕ್ಲೌಡಿಗೆ ಅಪ್ಲೋಡ್ ಮಾಡಿ ಡಿಫ್ರೆಂಟ್ ಸೀಸನ್ ಸ್ನೋ ಬರ್ತಿರೋ ಥರ ಆಯಿತಾ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಈ ಕಡೆ ಸೌತಲ್ಲೆಲ್ಲೂ ಕೂಡ ಸ್ನೋ ಬರಲ್ಲ. ಬಟ್ ಈ ಒಂದು ಮೋಡ್ನ ಮುಖಾಂತರ ನೀವು ಲಿಟ್ರಲಿ ಫುಲ್ ಬ್ಲಾಸಮ್ ಆಗಿರೋ ಥರ ಎ ಐ ಜನ್ರೇಟ್ ಮಾಡಿಬಿಟ್ಟು ನಿಮ್ಮ ಡಿವೈಸಿಗೆ ಮತ್ತೆ ಅದನ್ನು ಅಪ್ಲೋಡ್ ಮಾಡುತ್ತೆ ಆಯಿತಾ. ಸೊ ಹೆವಿ ಇಂಟ್ರೆಸ್ಟಿಂಗ್ ಫೀಚರು. ಕೆಲವೊಂದು ಟೈಮ್ ಜನ್ರೇಟ್ ಮಾಡ್ತಿರ್ಬೇಕಾದ್ರೆ ಒಂದು ಫೋಟೋ ತೋರಿಸ್ತಾ ಇದ್ದೀನಿ, ಯಾವುದೋ ಫುಲ್ಲು 1909 100 ವರ್ಷ ಹಳೆ ಕಾರನ್ನು ಮಿಸ್ ಆಗಿ ಅದು ಯಾವುದೋ ಹಳೆ ಕ್ಲಾಸಿಕ್ ಯಾವುದೋ ಕಾರನ್ನು ಹಿಂದ್ಗಡೆ ಜನ್ರೇಟ್ ಮಾಡಿಬಿಟ್ಟಿದೆ, ನಾರ್ಮಲ್ ಕಾರ್ನ ಕ್ಲಾಸಿಕ್ ಮಾಡಿಬಿಟ್ಟಿದೆ. ಸೊ ಈ ಥರ ಕೆಲವೊಂದು ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಒಟ್ಟಿಗೆ ನನಗೆ ಆ ಫೋಟೋಸ್ ಎಲ್ಲ ಯಾವುದೋ ಬೇರೆ ದೇಶದಲ್ಲಿ ತೆಗೆದಿರೋ ರೀತಿ ಅನ್ನಿಸ್ತು, ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಎ ಐ ಕಟ್ಔಟ್ಸ್ಗಳು, ಎ ಐ ಎರೇಸಿಂಗ್ ಫೀಚರು, ಇಮೇಜನ್ನು ಎಕ್ಸ್ಪ್ಯಾಂಡ್ ಮಾಡುವಂಥ ಫೀಚರ್ ಪ್ರತಿಯೊಂದು ಕೂಡ ಸಿಗ್ತದೆ. ಅವಶ್ಯಕತೆ ಇರುವಂಥ ಎ ಐ ಎಡಿಟಿಂಗ್ ಫೀಚರ್ಸ್ನ ಕೊಟ್ಟಿದ್ದಾರೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಆ್ಯಕ್ಚುಲಿ ಈ ಫೋನ್ನ ರೇರ್ ಕ್ಯಾಮ್ರಾ 8K 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಅಥವಾ 4K 120 FPS ಅಲ್ಲೂ ಕೂಡ ಶೂಟ್ ಮಾಡ್ಬೋದು. ಫ್ರಂಟ್ ಕ್ಯಾಮ್ರಾ 4K 60 FPS ತನಕ ಅವೈಲಬಲ್ ಇದೆ. ಎರಡು ಕೂಡ ತುಂಬ ಸ್ಟೇಬಲ್ ಔಟ್ಪುಟನ್ನು ಕೊಡುತ್ತೆ. ನಮಗೆ ಈ ರೇರ್ ಕ್ಯಾಮ್ರಾದಲ್ಲಿ ಮೇನ್ ಸೆನ್ಸರ್ ಮತ್ತು ಪೆರಿಸ್ಕೋಪಿಕ್ ಎರಡರಲ್ಲೂ ಕೂಡ OIS ಇರೋದ್ರಿಂದ ಎರಡು ಕೂಡ ಸ್ಟೇಬಲ್ ವಿಡಿಯೋ ಔಟ್ಪುಟನ್ನು ಕೊಡುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ ಅಂಡರ್ ಡಿಸ್ಪ್ಲೇ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಟಿದ್ದಾರೆ. ತುಂಬ ಅಕ್ಯುರೇಟ್ ಆಗಿರುತ್ತೆ. ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು OS ಬಂತು ಅಂದರೆ ಈ ಫೋನಲ್ಲಿ ಆಂಡ್ರಾಯ್ಡ್ 16 ಬೇಸ್ಮೆಂಟ್ ಆಗ್ತಿರುವಂಥ ಆರಿಜಿನ್ OS 6 ಸಿಗ್ತಾ ಇದೆ. ಐಕೋನವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 5 ವರ್ಷಗಳ OS ಅಪ್ಡೇಟು ಮತ್ತು 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾ ಇದ್ದಾರೆ. ಈ ಆರಿಜಿನ್ OS 6 ಒಂದು ಹೊಸ OS, ಇದರಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ಆ್ಯನಿಮೇಷನ್ಸ್ ಎಲ್ಲ ತುಂಬ ಲೈವ್ಲಿ ಆಗಿದೆ, ಸ್ಮೂತ್ ಎಕ್ಸ್ಪೀರಿಯೆನ್ಸನ್ನು ಕೊಡುತ್ತೆ. ನೀವು ಒಂದೇ ಸಲ ಒಂದು 20-30 ಅಪ್ಲಿಕೇಶನ್ ರನ್ ಮಾಡ್ತಿದ್ರು ಸಹ, ಬ್ಯಾಕ್ಗ್ರೌಂಡಲ್ಲಿ ಓಪನ್ ಆಗಿದ್ರು ಸಹ ಟ್ರಾನ್ಸಿಷನ್ಸ್ ಎಲ್ಲ ತುಂಬ ಸ್ಮೂತಾಗಿ ಆಗುತ್ತೆ. ಮತ್ತು ಈ ಸಲ ಕಾರ್ಡ್ ಸ್ಟ್ಯಾಕಿಂಗ್ ಅಂತ ಒಂದು ಫೀಚರು, ಏನಪ್ಪ ಅಂದರೆ ನೋಟಿಫಿಕೇಷನ್ಸ್ ಬಂತು ಅಂತ ಅಂದರೆ ನಿಮಗೆ ಎಲ್ಲದೂ ಒಂದೇ ಇದರಲ್ಲಿ ಬಂದ್ಬಿಟ್ಟು ನೀವು ಸಮ್ಮರೈಸ್ ಮಾಡುವಂಥದ್ದು ಎ ಐ ಮುಖಾಂತರ, ಆ ಒಂದು ಆಪ್ಷನ್ ಇದೆ. ಮತ್ತು ನೀವು ವಾಲ್ಪೇಪರ್ ಏನಾದರೂ 3D ವಾಲ್ಪೇಪರ್, ಡೈನಮಿಕ್ ವಾಲ್ಪೇಪರ್ ಹಾಕಿದರೆ, ಸೊ ಹಿಂಗೆ ಮೂವ್ ಮಾಡಿದ್ರೆ 3D ಥರ ಕಾಣುವಂಥ ವಾಲ್ಪೇಪರ್ಸ್ ಎಲ್ಲ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ನಂಗೆ ಅನಿಸಿದ್ದು ಆರಿಜಿನ್ ಐಲ್ಯಾಂಡ್ ಅಂತ. ಇದು ಆಪಲ್ ಡೈನಮಿಕ್ ಐಲ್ಯಾಂಡ್ ರೀತಿ. ನಾವೇನಾದರೂ ಟೆಕ್ಸ್ಟನ್ನು ಕಾಪಿ ಮಾಡ್ಕೊಂಡು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಈ ಆರಿಜಿನ್ ಐಲ್ಯಾಂಡ್ ಹತ್ರ, ಈ ಕ್ಯಾಮ್ರಾ ಕಟ್ಔಟ್ ಹತ್ರ ತೊಗೊಂಡೋದ್ರೆ ನಮ್ಗೆ ಅಪ್ಲಿಕೇಶನ್ಗಳನ್ನ ಸಜೆಸ್ಟ್ ಮಾಡುತ್ತೆ ಆಯಿತಾ. ವಾಟ್ಸಾಪ್ ಪ್ರೆಸ್ ಮಾಡಿದ್ರೆ ವಾಟ್ಸಾಪಲ್ಲಿ ಆ ಟೆಕ್ಸ್ಟ್ ಹೋಗ್ಬಿಟ್ಟು ಯಾರು ಮೆಸೇಜ್ ಮಾಡ್ಬೇಕು ಅವ್ರಿಗೆ ಆ ಟೆಕ್ಸ್ಟು ಕಾಪಿ ಆಗುತ್ತೆ, ಪೇಸ್ಟ್ ಆಗುತ್ತೆ ಅಲ್ಲಿ. ಅಥವಾ ನೀವು ಅದನ್ನು ಡ್ರ್ಯಾಗ್ ಮಾಡ್ಕೊಂಡು ತೊಗೊಂಡೋಗಿ ನೋಟ್ಗೆ ಹಾಕಿದ್ರೆ ನೋಟಲ್ಲಿ ಆ ಒಂದು ಟೆಕ್ಸ್ಟ್ ಪೇಸ್ಟ್ ಆಗಿರುತ್ತೆ ಮುಂಚೆನೇ. ಸೊ ಹೆವಿ ಯೂಸ್ ಆಗುವಂಥ ಫೀಚರ್. ಅಥವಾ ನೀವು ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಇಮೇಜನ್ನು ತೊಗೊಂಡೋದ್ರೆ ನಿಮಗೆ ಆಪ್ಷನ್ ತೋರಿಸುತ್ತೆ, ವಾಟ್ಸಪ್ ಅಥವಾ ನೋಟ, ಮಲ್ಟಿಪಲ್ ಆಪ್ಷನ್ಸ್ಗಳು ತೋರಿಸುತ್ತೆ ಆಯಿತಾ. ಸೊ ಈ ರೀತಿಯ ಕೆಲಸವನ್ನು ಮಾಡುತ್ತೆ. ಮತ್ತು ನೀವೇನಾದರೂ ಒಂದು ಫೋನ್ ನಂಬರ್ನ ಕಾಪಿ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಸಜೆಸ್ಟ್ ಮಾಡುತ್ತೆ, ಸೊ ಇದಕ್ಕೇನು ಕಾಲ್ ಮಾಡಬೇಕಾ ಏನು ಅಂತ ಈ ಒಂದು ಆರಿಜಿನ್ ಐಲ್ಯಾಂಡ್ ಹತ್ರ. ಸೊ ಈ ರೀತಿ ಮಲ್ಟಿಪಲ್ ಎ ಐ ಫೀಚರ್ಗಳನ್ನ ಕೊಟ್ಟಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇದನ್ನು ಬಿಟ್ಟರೆ ನಾರ್ಮಲ್ ಎ ಐ ಫೀಚರ್ಗಳು ಸಹ ಇದೆ. ಎ ಐ ಗ್ಲೋಬಲ್ ಸರ್ಚ್ ಆಪ್ಷನ್ ಇದೆ, ಎ ಐ ರೈಟಿಂಗ್ ಟೂಲ್ಸ್ಗಳು, ಟ್ರಾನ್ಸ್ಲೇಷನ್ ಫೀಚರಿಗೆ ಬಂತು ಅಂದರೆ ಕಾಲ್ ಅಸಿಸ್ಟು, ಕಾಲ್ ಟ್ರಾನ್ಸ್ಲೇಷನ್ನ ಮಾಡುತ್ತೆ ಎ ಐ ಮುಖಾಂತರ. ಮತ್ತು ಜೆಮಿನೈ ಆಪ್ಷನ್ ಸಹ ಇದೆ. ಸರ್ಕಲ್ ಟು ಸರ್ಚನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಅವಶ್ಯಕತೆ ಇರುವಂಥದ್ದು ಎಲ್ಲದೂ ಕೂಡ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. OS ಇಂಪ್ರೂವ್ಮೆಂಟ್ಸ್ ಆಗಿದೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳು ಸಹ ಇದ್ದಾವೆ, ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ಒಟ್ಟಿನಲ್ಲಿ ತುಂಬ ಸ್ಮೂತಾಗಿ ಸದ್ಯಕ್ಕೆ ಕೆಲಸವನ್ನು ಮಾಡ್ತಿದೆ. 5 ವರ್ಷ ಅಪ್ಡೇಟ್ ಕೊಡ್ತಾರಲ್ಲ, ಒಳ್ಳೆಯದು. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 7000 mAh ಕೆಪಾಸಿಟಿಯ ಸಿಲಿಕಾನ್ ಆ್ಯನೋಡ್ ಬ್ಯಾಟ್ರಿ, 100 ವ್ಯಾಟಿನ ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 40 ವ್ಯಾಟಲ್ಲಿ ಈ ಫೋನು ವೈರ್ಲೆಸ್ ಚಾರ್ಜ್ ಆಗುತ್ತೆ. ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಆಪ್ಷನ್ ಇದೆ, ಬ್ಯಾಟ್ರಿ ಲೈಫನ್ನು ಎಕ್ಸ್ಟೆಂಡ್ ಮಾಡುವಂಥ ಫೀಚರ್. ಅಂದರೆ ಕೆಲವೊಂದು ರಿಸ್ಟ್ರಿಕ್ಷನ್ಸನ್ನು ಹಾಕ್ಬಿಟ್ಟು ನಿಮಗೆ ಬ್ಯಾಟ್ರಿ ಜಾಸ್ತಿ ದಿನ ಬರೋ ರೀತಿ ನಿಮಗೆ
ಮಾಡುತ್ತಷ್ಟೇ, ಬೇರೆನಿಲ್ಲ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಇದೆ, ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿ ಜೋರಾಗಿ ಕೇಳುತ್ತೆ, ತುಂಬ ಕ್ರಿಸ್ಪ್ ಆಗಿದೆ ಅಂತ ಅನ್ನಿಸ್ತು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ವೈಫೈ 7 ನಮಗೆ ಸಿಗ್ತಾ ಇದೆ, ಬ್ಲೂಟೂತ್ 6 ಕೊಟ್ಟಿದ್ದಾರೆ ಮತ್ತು NFC ಸಹ ಇದೆ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ಗಳು, ಕ್ಯಾರಿಯರ್ ಅಗ್ರಿಗೇಷನ್ ಪ್ರತಿಯೊಂದು ಕೂಡ ಸಿಗ್ತಾ ಇದೆ. ಇದಿಷ್ಟು ಆ್ಯಕ್ಚುಲಿ ಈ ಫೋನಿಂದು ಮೇನ್ ಫೀಚರ್ಸ್. ನಾನು ಹೇಳೋದಾದರೆ ಈ ಫೋನ್ ಒಂದು ರೀತಿ ಟ್ರೂ ಆಲ್ರೌಂಡರ್ ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ ಅಂತ ಅನ್ಬೋದು. ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಸ್ಮಾರ್ಟ್ಫೋನ್ ಇದಾಗ್ಬೋದು. ವರ್ಕಿಂಗ್ ಪ್ರೊಫೆಷ್ನಲ್ ಆಗಿದ್ದರೆ ನೀವೇನಾದರೂ ಅಂಥವ್ರಿಗೂ ಆಗುತ್ತೆ, ಸ್ಟೂಡೆಂಟ್ಸ್ಗೂ ಆಗುತ್ತೆ, ಗೇಮರ್ಸ್ಗಳಿಗೂ ಆಗುತ್ತೆ. ಸೊ ವ್ಯಾಲ್ಯೂ ಫಾರ್ ಮನಿ ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ ಅಂತೀನಿ ಒಟ್ಟಿನಲ್ಲಿ. ಈ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಫೋನ್ಗಳೆಲ್ಲ ನೋಡೋದಕ್ಕೆ ಹೋದರೆ 70,000 ರೂಪಾಯಿಂದ ಶುರುವಾಗ್ತಿದೆ. 70,000 ರೂಪಾಯಿ. ಇಲ್ಲಿವರೆಗೆ ನಾವು ಅನ್ಬಾಕ್ಸ್ ಮಾಡಿರೋದ್ರಲ್ಲಿ ನಮ್ಮ ದೇಶದಲ್ಲಿ ಲಾಂಚ್ ಆಗಿರೋ ಫೋನ್ಗಳಲ್ಲಿ ಸದ್ಯಕ್ಕೆ ತುಂಬ ಕಡಿಮೆ ಬೆಲೆಗೆ ಲಾಂಚ್ ಆಗ್ತಿರುವಂಥ ಸ್ಮಾರ್ಟ್ಫೋನ್ ಇದೇನೆ ಈ ಒಂದು ಪ್ರೊಸೆಸರ್ನಲ್ಲಿ. ಸೊ ನೋಡೋದಕ್ಕೆ ಹೋದರೆ ನೋಡ್ರಪ್ಪ, ನಿಮ್ಗೆ ಇಷ್ಟು ಬಡ್ಜೆಟ್ ಇದ್ದರೆ ಟಾಪ್ ನಾಚ್ ಇದೆ, ಆರಾಮಾಗಿ ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಇದರ ಪ್ರೀ ಬುಕ್ಕಿಂಗು 27ನೇ ತಾರೀಕು ಇದೆ, ನವಂಬರ್ 27ಕ್ಕೆ ಶುರುವಾಗ್ತದೆ. ಸೇಲ್ ಶುರುವಾಗೋದು ಡಿಸೆಂಬರ್ 1ನೇ ತಾರೀಕಿಂದ. ಸೊ ಅವ್ರದ್ದು ಐಕೂದು ವೆಬ್ಸೈಟು ಮತ್ತು Amazon.in ಈ ಎರಡರಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ನೋಡ್ಕೊಳ್ಳಿ, ಮೋಸ್ಟ್ಲಿ ಆಫರ್ಸ್ ಎಲ್ಲ ಕೊಡ್ತಾರೆ ಅಂತ ಕಾಣುತ್ತೆ, ಬ್ಯಾಂಕ್ ಆಫರ್ಸನ್ನು ನೋಡಿಕೊಂಡು ಇಷ್ಟು ಬಡ್ಜೆಟ್ ಇದ್ದರೆ ನಿಮಗೆ ಈ ಫೋನ್ ಇಷ್ಟ ಆಗಿದ್ದರೆ ಒಂದು ಆಪ್ಷನಾಗಿ ಇಟ್ಕೋಬೋದು. ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗಿದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.